ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ರೆ ಆರಾಮಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಟನ್ ಕರಿ ಮಾಡ್ತಾಯಿದ್ದೀನಿ, ಹಾಗೆ ಜೋಳದ ರೊಟ್ಟಿ. ಫ್ರೆಂಡ್ಸ್, ಮಟನ್ ಮಾಡೋ ವಿಧಾನ ನೋಡಿ. ಇದು ನಮ್ಮ ಮನೆ ಮಾಡುವ ಅಂತ ಮಟನ್ ಸಾರು ಅಂತೀವಿ, ಗ್ರೇವಿ ಅಂತೀವಿ, ನೀವೇನಾದರೂ ಅನ್ಬೋದು. ಫ್ರೆಂಡ್ಸ್, ಇದು ನಾವು ಮಾಡೋದಂದರೆ ಸಾಂಬಾರು ಥರ. 1 kg ಮಟನ್ ತೊಗೊಂಡಿದ್ದೀನಿ. ಫಸ್ಟ್ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ಈಗ ತೊಳೆದಿರೋ ಅಂಥ ಮಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿರಿ ಕುಕ್ಕರಿಗೆ. ಕುಕ್ಕರ್ ಆದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸಾಂಬಾರು. ಹಾಗಾಗಿ ನಾನು ಕುಕ್ಕರಿಗೆ ಮಟನ್ ಹಾಕ್ತಾಯಿದ್ದೀನಿ. ತೊಳೆದು ಇಟ್ಟಿದ್ದೆ ಅದನ್ನು ಆಲ್ರೆಡಿ. ಇವಾಗ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕಲ್ಲ, ಹಾಗಾಗಿ ಅದನ್ನು ಸ್ವಲ್ಪ 1-2 ನಿಮಿಷ ಅಷ್ಟೇ. ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಮತ್ತು ಅರಿಶಿನ. ಕಲ್ಲುಪ್ಪು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಉಪ್ಪು ಗಟ್ಟಿ ಇರುತ್ತಲ್ಲ ಅದು, ಹಾಗಾಗಿ ಈಗ ಅದಕ್ಕೆ ಅರಿಶಿನ ಪುಡಿನೂ ಹಾಕಿದ್ದೀನಿ. ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಟನ್ನ ಒಂದು ವಿಷಲ್ ಬರಬೇಕು. ಮಟನಲ್ಲ, ಫಸ್ಟ್ ಒಂದು ವಿಷಲ್ ಹೊಡಿಸ್ತೀನಿ ಫ್ರೆಂಡ್ಸ್. ನಾನು ಈ ಥರ ಎಲ್ಲ ಈರುಳ್ಳಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಅರಿಶಿನ ಉಪ್ಪು ಹಾಕಿದ್ನಲ್ವ, ಇವಾಗ ಕುಕ್ಕರ್ ಮುಚ್ಚಿದೆ. ಫಸ್ಟ್ ನಾನು ಒಂದು ವಿಷಲ್ ಹೊಡ್ಸ್ಕೊತೀನಿ ಫ್ರೆಂಡ್ಸ್. ಬೇರೆಯವ್ರೇನೋ ಗೊತ್ತಿಲ್ಲ ನನಗೆ, ಇದು ನಾನು ಮಾಡೋ ಅಂಥ ಮೆಥಡು. ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ನಾನು ವಿಷಲ್ ಆಯಿತು, ತೆಗಿತಾಯಿದ್ದೀನಿ. ನೋಡಿ, ಈ ಥರ ಬಂದಿದೆ ಅದು. ಅದನ್ನು ನಾನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಮಟನ್ನ. ಇದು ಸ್ವಲ್ಪ 1-2 ನಿಮಿಷ ಹಾರಕ್ಕೆ ಬಿಡ್ತೀನಿ, ಅದು ಬಿಸಿ ಇರುತ್ತಲ್ಲ ಹಾಗಾಗಿ. ಇವಾಗ ನಾನು ಕಾಳುಮೆಣಸು, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿ, ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿದೆ ನೋಡಿ, ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತು ಅದೇ ಕುಕ್ಕರ್ನೇ ನಾನು ಫಸ್ಟ್ ಬಳಸಿರೋ ಅಂಥ ಕುಕ್ಕರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ 2 ಸ್ಪೂನು ಎಣ್ಣೆ, 2 ಸ್ಪೂನ್ ಇಲ್ಲ 3 ಸ್ಪೂನು, ನಮ್ಮದು ಸ್ಪೂನ್ ಸ್ವಲ್ಪ ದೊಡ್ಡದಿದೆ, ಅದರಿಂದ 2 ಸ್ಪೂನ್ ಹಾಕಿದ್ದೀನಿ. ಹಾಗಾಗಿ ಎಣ್ಣೆ ಕಾದ್ಮೇಲೆ ನಾನು 2 ಟೊಮೊಟೊನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನ ಹೆಚ್ಚಿಟ್ಟಿದ್ದೆ ಹುಳಿ ಬರಲಿ ಅಂತ ಸಾಂಬಾರಿಗೆ. ಇವಾಗ 2 ಟೊಮೊಟೊ ಆ್ಯಡ್ ಮಾಡಿದ್ದು ನೋಡಿರಿ. ಟೊಮೊಟೊ ಚೆನ್ನಾಗಿ ಅದು ಮೆತ್ತಗಾಗಬೇಕು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಅದು ಆದಮೇಲೆ ಸ್ವಲ್ಪ ನಾನೀಗ ರುಬ್ಬಿರೋಂಥ ಮಸಾಲ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ, ಕೊತ್ತಂಬರಿ ಅದೇನು ರುಬ್ಬಿದ್ನಲ್ಲ ಅದು. ಇವಾಗ ಧನಿಯಾ ಪುಡಿ, ಖಾರ ಪುಡಿ ಎರಡನ್ನೂ ಮಿಕ್ಸ್ ಮಾಡಿದೆ. ಖಾರ ಪುಡಿ ಹಾಕೋದಕ್ಕೆ ಸ್ವಲ್ಪ ಇದಾಯಿತು, ತೋರಿಸ್ಲಿಲ್ಲ ನಾನು, ಹಾಗಾಗಿ ಧನಿಯಾ ಪುಡಿ ಹಾಕಿರೋದನ್ನೇ ತೋರಿಸ್ದೆ. ಖಾರ ಪುಡಿನೂ ಹಾಕಿದೆ. ನಾನೇನು ಮತ್ತೆ ಬೇರೆ ಏನು ಗರಂ ಮಸಾಲೆ ಏನು ಹಾಕಲ್ಲ ಫ್ರೆಂಡ್ಸ್, ಅಷ್ಟೇ. ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮನೆ ಮಾಡಿರೋ ಅಂಥ ಪುಡಿನೇ ಅದು, ಧನಿಯಾ ಪುಡಿ. ಇವಾಗೆಲ್ಲ ಮಸಾಲೆಲ್ಲ ಹಾಕಿ ಸ್ವಲ್ಪ ನೀರು. ನಿಮಗೆ ಇನ್ನೊಂದು ಟಿಪ್ಸ್ ಏನು ಗೊತ್ತಾ ಫ್ರೆಂಡ್ಸ್? ಮಟನ್ ಬೇಯಬೇಕು ಬೇಗ, ಇಲ್ಲ ಸ್ಮೂತ್ ಆಗಬೇಕು, ವಿಷಲ್ಸ್ ಜಾಸ್ತಿ ಬರಬಾರ್ದು ಅಂತಂದರೆ ನಾನು 1-2 ವಿಷಲ್ ಅಷ್ಟೇ ಫ್ರೆಂಡ್ಸ್ ಯೂಸ್ ಮಾಡೋದು. ಫಸ್ಟ್ ಒಂದು ಕುಕ್ಕರ್ಗೆ ಫಸ್ಟಿಗೆ ನಾನು ಉಪ್ಪಾಕಿ ಬೆನ್ಸ್ತೀನಲ್ಲ, ಅದು 1 ವಿಷಲ್ ಮಾತ್ರ. ಆಮೇಲೆ ಮಸಾಲೆ ಹಾಕಿದ್ಮೇಲೆ ಒಂದು 2-3 ವಿಷಲ್ ಅಷ್ಟೇ ಫ್ರೆಂಡ್ಸ್ ನಾನು ಮಾಡೋದು. ಈ ನೋಡಿ, ಈಗ ಸಾಂಬಾರು ಸ್ವಲ್ಪ ತೆಳುಪಾಗಿದೆ. ಈ ಥರ ಇದ್ದರೆ ಸ್ವಲ್ಪ ನಿಮಗೆ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆಲ್ಲ ಸ್ವಲ್ಪ ತಿನ್ಬೋದು. ಇವಾಗ ನಾನು ಮತ್ತೆ ಕುಕ್ಕರ್ ಮುಚ್ತಿದ್ದೀನಿ. ಒಂದು 2-3 ವಿಷಲ್ ಬಂದರೆ ನಮಗೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಅದು ಮಟನ್ನು. ನೋಡಿ, ವಿಷಲ್ ಬಂತು. ವಿಷಲ್ ಬರೋವರೆಗೂ ನಾನು ರೊಟ್ಟಿ ಮಾಡ್ಕೊತಿದ್ದೆ ಸೈಡಿಗೆ. ಇವಾಗ ನೋಡಿ, ಸಾಂಬಾರು ಈ ಥರ ಆಗಿದೆ ನೋಡಿ. ಈ ಥರ ಇದೆ ಸಾರು. ಇದು ನಾಟಿ ಸ್ಟೈಲ್ ಅಂತೀರೋ ನೀವು ಯಾವ ಥರ ಅಂತೀರೋ ಗೊತ್ತಿಲ್ಲ. ಇದು ನಮ್ಮ ಮನೆಯಲ್ಲಿ ಮಾಡುವಂಥ ಮಟನ್ ಸಾರು. ಇದು ನಮ್ಮ ಅಜ್ಜಿ ಎಲ್ಲರೂ ಮಾಡೋದು. ಇದು ಜೋಳದ ರೊಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.